ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ತಾಕತ್ತಿದ್ರೆ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸರ್ಕಾರದ್ದು ಸೇರಿ ನಿಮ್ಮ ಸರ್ಕಾರದ್ದು ತನಿಖೆ ನಡೆಸಿ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಓಪನ್ ಚಾಲೆಂಜ್ ಮಾಡಿದ್ದಾರೆ. ತಾಕತ್ತಿದ್ರೆ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸರ್ಕಾರದ್ದು ಸೇರಿ ನಿಮ್ಮ ಸರ್ಕಾರದ್ದು ತನಿಖೆ ನಡೆಸಿ ಎಂದು ಮುಖ್ಯಮಂತ್ರಿಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಹೊಸದುರ್ಗ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪ ಅವರ 68ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿ ಅವರು ಮಾತನಾಡಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಗ್ಯಾಸ್, ಪೆಟ್ರೋಲ್ ಬೆಲೆ ಏರಿಕೆಯಾಗುತ್ತಿದೆ. ತಿನ್ನುವ ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ತಂದಿದ್ದಾರೆ. ಬರುವ ಮುಂದಿನ ಚುನಾವಣೆಯಲ್ಲಿ ಜಾತಿಗೀತಿ ನೋಡದೆ ಗೋವಿಂದಪ್ಪಗೆ ಓಟು ಹಾಕ್ತೀರಾ ಅಲ್ವಾ ಎಂದು ಅವರು ಕೇಳಿದರು. ವಿಧಾನಸಭೆಯಲ್ಲಿ ಗೋವಿಂದಪ್ಪ ಇರಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಭಾರತ್ ಜೋಡೋ ಯಾತ್ರೆ ಬಿಟ್ಟು ಹೊಸದುರ್ಗ ಪಟ್ಟಣಕ್ಕೆ ಗೋವಿಂದಪ್ಪ ಅವರಿಗೆ ಜನ್ಮದಿನದ ಶುಭಾಶಯ ಕೋರಲು ಬಂದಿದ್ದೇನೆ. ಬಿಜಿ ಅವರು ನನಗಿಂತ ಮೊದಲೇ 2006ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು ಎಂದರು. ಕೆಲವು ರಾಜಕಾರಣಿಗಳಲ್ಲಿ ಸರಳ ವ್ಯಕ್ತಿ ಗೋವಿಂದಪ್ಪ ಕೂಡ ಒಬ್ಬರಾಗಿದ್ದಾರೆ. 3 ಬಾರಿ ಶಾಸಕರಾದರೂ ಸಹ ಸರಳ ವ್ಯಕ್ತಿತ್ವ ಹೊಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸೋತರೂ ಸಹ ಜನರ ನಡುವೆ ಇದ್ದಾರೆ. ಇದು ಬಹಳ ಮುಖ್ಯ ಎಂದು ತಿಳಿಸಿದರು. ನಾನು ಸಿಎಂ ಆಗಿದ್ದಾಗ ಹೊಸದುರ್ಗ ಅಭಿವೃದ್ಧಿ ಸಂಬಂಧಪಟ್ಟ ಯಾವುದೇ ಪತ್ರ ಕೊಟ್ಟರೂ ಅನುದಾನ ಕೊಟ್ಟಿದ್ದೇನೆ. ಬಿಜಿ ಅವರು ಒಂದು ದಿನವೂ ಮಂತ್ರಿ ಸ್ಥಾನ ಕೊಡಿ ಎಂದು ಕೇಳಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ 15 ಲಕ್ಷ ಮನೆಗಳನ್ನು ನೀಡಿದ್ದೇನೆ. ಬಿಜೆಪಿಯವರ ಯೋಗ್ಯತೆಗೆ ನಾವು ಕೊಟ್ಟ ಗ್ರಾಂಟ್ಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರ ಏನೂ ಮಾಡಿಲ್ಲ, ಬರೀ ಲೂಟಿ ಮಾಡಿದೆ. 40% ಕಮಿಷನ್ ಆರೋಪ ನಾವು ಹೇಳಿದ್ದಲ್ಲ. ಪ್ರಧಾನಿ ಅವರಿಗೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಮೋದಿ ಹೇಳುತ್ತಾರೆ ನಾನು ತಿನ್ನಲು ಬಿಡಲ್ಲ ಅಂತ. 1 ವರ್ಷ 3 ತಿಂಗಳು ಕಳೆದರೂ ಏನು ಆಯಿತು, ಏನು ಕ್ರಮ ಕೈಗೊಂಡಿದ್ದೀರಾ ಎಂದು ಪ್ರಶ್ನಿಸಿದರು. ಸಿಬಿಐಗೆ ಕೊಟ್ಟು ತನಿಖೆ ಮಾಡಿಸಬೇಕಿತ್ತು, ಯಾಕೆ ಮಾಡಲಿಲ್ಲ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದರು. ಸುರೇಶ್ ಬೆಳಗೆರೆ, NKS TV4 ಚಿತ್ರದುರ್ಗ. ತನಿಖೆ ಪಡಿಸಿ ಓಪನ್ ಚಾಲೆಂಜ್ ಮಾಡಿಸ್ರಿ. ಧೈರ್ಯ ಇಲ್ಲ, ಯಾಕಂತಂದ್ರೆ ಲೂಟಿ ಹೊಡೆದ್ಬಿಟ್ಟಿದ್ದಾರಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವಾಗ ದೂರು ಬಂದಿತ್ತು 8 ಪ್ರಕರಣಗಳಲ್ಲಿ ಸಿಬಿಐ ಕೊಟ್ಟಿದ್ದೆ. ಲಾ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಕರ್ನಾಟಕ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ, ಬೇರೆ ಪಕ್ಷದ ಸರ್ಕಾರ ಇರುವಾಗ 8 ಕೇಸುಗಳನ್ನು ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ನಾನು ಕೊಟ್ಟಿದ್ದೆ. ಬಿಟಿ ರವಿ ಕೇಸ್, ಬಿ ರಿಪೋರ್ಟ್, ಗಣಪತಿ ಕೇಸ್, ಬಿ ರಿಪೋರ್ಟ್, ಎತ್ತದ ಮೆಕ್ತಾ, ಎತ್ತರ ಪರೇಶ್ ಅವ್ರ ಕೇಸ್ನಲ್ಲಿ ಬಿ ರಿಪೋರ್ಟ್, ಮಂಡ್ಯ ಕೇಸ್ನಲ್ಲಿ ಬಿ ರಿಪೋರ್ಟ್, ಲಾಟ್ರಿ ಕೇಸ್ನಲ್ಲಿ ಬಿ ರಿಪೋರ್ಟ್. ಹೊಳಲ್ಕೆರೆ ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ತಾಲೂಕಿನ ಚಿತ್ರದುರ್ಗ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ. ಹೊಳಲ್ಕೆರೆ ತಾಲೂಕಿನ ಚಿತ್ರದುರ್ಗ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಗಿಲಿಕೇನಹಳ್ಳಿ ಹಳೆಹಳ್ಳಿ ಹತ್ತಿರ ರಾತ್ರಿ ಸುರಿದ ಭಯಂಕರ ಮಳೆಗೆ ಕೆರೆ ತುಂಬಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ನಿಂತುಕೊಂಡು ಸಂಚಾರಕ್ಕೆ ಸಂಪೂರ್ಣ ತೊಂದರೆಯಾಗಿದೆ. ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ಬಣಗುಡುತ್ತಿದ್ದ ಹಳೆಹಳ್ಳಿ ಕೆರೆ ಈ ವರ್ಷ ಭರ್ತಿಯಾಗಿದ್ದು, ರಾತ್ರಿ ಸುರಿದ ಮಳೆಗೆ ಗಿಲಿಕೇನಹಳ್ಳಿಯಿಂದ ಹಳೆಹಳ್ಳಿ ಗೇಟಿನವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ನಿಂತುಕೊಂಡ ಪರಿಣಾಮ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಹಾಗಾಗಿ ನಾಗರಿಕರು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚರಿಸಲು ಸೂಕ್ತ ವಾಹನವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು.
ಇನ್ನು ಹಲವಾರು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆಯಿಂದಾಗಿ ವಾಹನ ಸಂಚಾರಕ್ಕೆ ಧಕ್ಕೆಯಾಗಿತ್ತು. ಹಾಗಾಗಿ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು, ರಸ್ತೆಯ ಮೇಲಿನ ನೀರನ್ನು ತೆರವುಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಎಸ್ ವೇದಮೂರ್ತಿ, NKS TV4, ಹೊಳಲ್ಕೆರೆ. ಮುದಗಲ್ ಪುರಸಭೆ ಸಭಾಂಗಣದಲ್ಲಿ ಅಮೀನಾ ಬೇಗಂ ಸೈಯದ್ ಸಾಬ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಪುರಸಭೆ ಸಭಾಂಗಣದಲ್ಲಿ ಅಮೀನಾ ಬೇಗಂ ಸೈಯದ್ ಸಾಬ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಗುರುವಾರ ಜರುಗಿತು. ಸಭೆಯಲ್ಲಿ ಕಳೆದ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಕಚೇರಿಯ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಓದಿದರು. ಸಭೆಯಲ್ಲಿ ಸದಸ್ಯರಾದ ತಸ್ಲಿಂ ಮುಲ್ಲಾ ಹಾಗೂ ಗುಂಡಪ್ಪ ಗಂಗಾವತಿ ಅವರು ಪುರಸಭೆಯ ಖರ್ಚು ವೆಚ್ಚದ ಪತ್ರಗಳನ್ನು ನೀಡಿದ ಸಭೆ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳು ಇವೆ. ಸಾರ್ವಜನಿಕರು ನಮಗೆ ಬೈಯುತ್ತಿದ್ದಾರೆ. ಸಮಸ್ಯೆಗಳ ಪರಿಹಾರ ಮಾಡುವಲ್ಲಿ ತಾವು ನಿರ್ಲಕ್ಷ್ಯ ವಹಿಸಿದ್ದೀರಾ ಎಂದು ಮುಖ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಪೊಲೀಸ್ ಠಾಣೆ ಮುಂಭಾಗದ ಸರ್ಕಲ್ ಅನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಇಡಲು, ವೆಂಕಟರಾಯನಪೇಟೆ ಚೌಕಿ ಸರ್ಕಲ್ ಅನ್ನು ಡಾಕ್ಟರ್ ಜಗಜೀವನ್ ರಾಮ್ ಹೆಸರು ಇಡಲು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಸಾಮಾನ್ಯ ಸಭೆ ನಡೆಯುವ ವೇಳೆಯಲ್ಲಿ ಪುರಸಭೆಯ ಸದಸ್ಯರು ತಮ್ಮ ವಾರ್ಡಿನ ಸಮಸ್ಯೆ ಬಗ್ಗೆ ಚರ್ಚಿಸದೆ ನಿರ್ಲಕ್ಷ್ಯ ವಹಿಸಿ ಸಭೆಯನ್ನು ಅರ್ಧಕ್ಕೆ ಬಿಟ್ಟು ಮನೆ ಕಡೆ ನಡೆದರು. ಪುರಸಭೆಯ ಉಪಾಧ್ಯಕ್ಷ ಶಿವನಾಗಪ್ಪ ಬಡಕುರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಬೀರ್ ಪಾಷಾ, ಮುಖ್ಯಾಧಿಕಾರಿ ಮರಿಲಿಂಗಪ್ಪ, ಸದಸ್ಯರಾದ ಅಮೀರ್ ಬೇಗ್, ಉಸ್ತಾದ್ ಶೇಖ್ ರಸೂಲ್, ಶ್ರೀಕಾಂತ್ ಪಾಟೀಲ್, ಹನುಮಂತ್ ವಾಲ್ಮೀಕಿ, ರಫಿ ನಾರೆಲ್ ವಾಲ್, ಜಯಶ್ರೀ GD, ಲತಾ ನಾಗರಾಜ್, ಅಮೀನಾ ಬೇಗಂ, ಮೆಹಬೂಬ್ ಬಾರಿಗಿಡ, ಮಹದೇವಮ್ಮ ಗುತ್ತೇದಾರ್ ಇದ್ದರು. ಮಂಜುನಾಥ್ ಕುಂಬಾರ್, NKS TV4, ಮುದ್ಗಲ್. ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ NPS ನೌಕರರ ಸಂಘದಿಂದ ನಡೆಯುತ್ತಿರುವ OPS ಸಂಕಲ್ಪ ಯಾತ್ರೆ ರಾಣೆಬೆನ್ನೂರಿಗೆ ಆಗಮಿಸಿದಾಗ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಡಿಸೆಂಬರ್ 19ರಂದು OPS ಪಡೆಯಲೇಬೇಕೆಂಬ ಗುರಿಯನ್ನಿಟ್ಟುಕೊಂಡು ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ತೇಜ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ NPS ಸಂಘಟನೆಯನ್ನು ಬಲಪಡಿಸಲು OPS ಸಂಕಲ್ಪ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 20ರಂದು ರಾಣೆಬೆನ್ನೂರಿನ KEB ದೇವಸ್ಥಾನದಿಂದ PB ರಸ್ತೆ ಮೂಲಕ NV ಹೋಟೆಲ್ಗೆ ಘೋಷಣೆಗಳನ್ನು ಕೂಗುತ್ತಾ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶಾಂತಾರಾಮ್ ತೇಜ್, ರಾಜ್ಯ ಹಿರಿಯ ಉಪಾಧ್ಯಕ್ಷ ಸಿದ್ದಪ್ಪ ಸಂಗಣ್ಣನವರ್ ಸಂಘಟನೆಯ ಕುರಿತು ಮಾತನಾಡಿದರು. ಹಾವೇರಿ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿ ಗೋಣೆಪ್ಪನವರು ಮಾತನಾಡಿ ತಮ್ಮ ಸಂಘದ ಸಂಪೂರ್ಣ ಬೆಂಬಲ ತಮಗಿದೆ ಎಂದು ಹೇಳಿದರು. ನಂತರ ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಇಸ್ಮಾಯಿಲ್ ಐರಣಿ ಅವರು ಮಾತನಾಡಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಹೋಗುವ ಬಗ್ಗೆ ಪ್ರೇರಣಾ ಮಾತುಗಳನ್ನ ಮಾತನಾಡಿದರು. ಸರಿಸುಮಾರು 6 ವರ್ಷಗಳಿಂದ ನೂತನ ಪಿಂಚಣಿ ಯೋಜನೆಯ ವಿರುದ್ಧ ಕರ್ನಾಟಕ ರಾಜ್ಯ NPS ನೌಕರರ ಸಂಘವು ಈ ಯೋಜನೆಯನ್ನ ಸರ್ಕಾರ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕೆಂಬ ಹಕ್ಕೊತ್ತಾಯವನ್ನ ಇಟ್ಟುಕೊಂಡು ಹಲವಾರು ರೀತಿಯ ಹೋರಾಟಗಳನ್ನ ಮಾಡುತ್ತಾ ಬಂದಿದೆ. ಏಪ್ರಿಲ್ 2016ರಲ್ಲಿ ಕರಾಳ ದಿನಾಚರಣೆಯನ್ನ ಆಚರಿಸಲಾಗಿತ್ತು. ಆ ಮೂಲಕ ಪತ್ರ ಚಳುವಳಿಯನ್ನ ನಡೆಸಲಾಗಿತ್ತು. ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿ ತಾಲೂಕಿನ ಶಾಸಕರಿಗೂ ಮತ್ತು ಸಂಸದರಿಗೂ ಮನವಿಯನ್ನ ಸಲ್ಲಿಸಲಾಗಿತ್ತು. 2018 ಜನವರಿ 20ರಂದು ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. 2018 ಡಿಸೆಂಬರ್ 10ರಂದು ಬೆಳಗಾವಿ ಚಲೋ ನಡೆಸಲಾಗಿತ್ತು. ಇಂತಹ ಅನೇಕ ಶಾಂತಿಯುತ ಮುಷ್ಕರಗಳನ್ನ ಮಾಡಿಕೊಂಡು ಬಂದಿದ್ದರೂ ಇದುವರೆಗೂ ಯೋಜನೆ ರದ್ದುಗೊಂಡಿರುವುದಿಲ್ಲ. ಹೀಗಾಗಿ ಡಿಸೆಂಬರ್ 19, 2022ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾಗಿ NPS ರದ್ದತಿ ಹೋಗುವವರೆಗೂ ಮಾಡು ಇಲ್ಲವೇ ಮಡಿ ಎಂಬ ಕಾರ್ಯಕ್ರಮದಡಿ NPS ರದ್ದತಿ ಹೋಗುವವರೆಗೂ ಹೋರಾಟ ಮಾಡಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡು ಓಲ್ಡ್ ಪೆನ್ಷನ್ ಸ್ಕೀಮ್ OPS ಸಂಕಲ್ಪ ಯಾತ್ರೆಯನ್ನ ರಾಜ್ಯಾದ್ಯಂತ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಜಗದೀಶ್ ಕೃಷ್ಣಪ್ಪನವರ್, RD ಹೊಂಬರ್ಡಿ, ಮಂಜು ನಾಯಕ್, ಮಾಲತೇಶ್ ಸೋಮಣ್ಣನವರ್, ಗೀತಾ ಅಜ್ಜೋಡಿಮಠ್ ಸೇರಿದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಮತ್ತು NPS ಸರ್ಕಾರಿ ನೌಕರರು ಭಾಗಿಯಾಗಿದ್ದರು. ನವೆಂಬರ್ 10 ಯಾವ ರೀತಿ ನಮ್ಮ ಹೆಜ್ಜೆಗಳನ್ನು ಇಡಬೇಕು, ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾಡೋದು ಹೇಗೆ, ನವೆಂಬರ್ 13 ದಾವಣಗೆರೆ ನಡ್ತಕ್ಕಂಥ ರಾಜ್ಯ ಹಂತದ ಕಾರ್ಯಕಾರಿಣಿ ಸಭೆ ನವೆಂಬರ್ 13ಕ್ಕೆ ಏನು ಸಂಕಲ್ಪ ಯಾತ್ರೆ ಅಂತ್ಯವಾಗುತ್ತೆ. ಇದೇ ತಿಂಗಳು 13ನೇ ತಾರೀಕಿನಿಂದ ನಮ್ಮ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಾರಾಮ್ ಮತ್ತು ಎಲ್ಲ ರಾಜ್ಯ ಪದಾಧಿಕಾರಿಗಳು ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕುಗಳನ್ನ ಸಂಪರ್ಕ ಮಾಡಿ ಮಲಗಿರುವ ನಮ್ಮ NPS ನೌಕರರನ್ನು ಎಬ್ಬರಿಸಿ ಇವತ್ತು ಈ ಒಂದು OPS ಹೋರಾಟಕ್ಕೆ ಜಯ ತರ್ತಕ್ಕಂಥ ಒಂದು ಕ್ರಿಯಾಶೀಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಕೇವಲ ಅವರು ಇವತ್ತು ಒಂದು ತಿಂಗಳು ರಜೆ ಹಾಕಿದ್ದು ಮಾಡಿದಾರಲ್ಲ, ನಾವೆಲ್ಲರೂ ಸಹಿತ ಅದು ಡಿಸೆಂಬರ್ 19 1 ದಿವಸ ಆಗ್ಬೋದು 2 ದಿವಸ ಆಗ್ಬೋದು, ನಮ್ಮ OPS ಜಾರಿ ಆಗೋವರೆಗೂ ಸಹಿತ ನಾವೆಲ್ಲರೂ ಸಹಿತ ಅಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡೋಣ. ಖಂಡಿತವಾಗ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನಾದರೂ ಭಾಗವಹಿಸಿದ್ದೆ ಆದರೆ ಈ ಮಾಡಿ ಇಲ್ಲವೇ ಮಡಿ ಅನ್ನೋ ಒಂದು ನಮ್ಮ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಿರುವಂತಹ ಒಂದು ಮಾದರಿಯಲ್ಲಿ ನಾವೆಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಕುಷ್ಟಗಿ ತಾಲೂಕಿನ ಚಳಗೇರಿ ಹಿರೇಮಠದ ಲಿಂಗೈಕ್ಯ ವಿರೂಪಾಕ್ಷ ಲಿಂಗ ಶ್ರೀಗಳ 8ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಧರ್ಮ ಸಮಾರಂಭದಲ್ಲಿ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕುಷ್ಟಗಿ ತಾಲೂಕಿನ ಲಿಂಗೈಕ್ಯ ಶ್ರೀ ಷಡಕ್ಷರಿ ಬ್ರಹ್ಮ 108 ವಿರೂಪಾಕ್ಷಲಿಂಗ ಶಿವಾಚಾರ್ಯರು ಮಹಾಸ್ವಾಮಿಗಳು ನಾಡಿನ ಭಕ್ತವೃಂದಕ್ಕೆ ಆದರ್ಶ ಶ್ರೀಗಳು ಆಗಿದ್ದರು ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಗುರುವಾರ ನಡೆದಂತಹ ತಾಲೂಕಿನ ಚಳಗೇರಿ ಹಿರೇಮಠದ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಶ್ರೀಗಳ 8ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಧರ್ಮ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಭಕ್ತರಿಗೆ ವೀರಶೈವ ಧಾರ್ಮಿಕ ಸಂಸ್ಕೃತಿಗಳನ್ನು ಆಚರಣೆಗಳನ್ನು ಭಕ್ತರು ಅಳವಡಿಸಿಕೊಂಡು ಸುಂದರವಾದ ಬದುಕು ಕಾಣಬೇಕೆಂದು ಹೇಳಿದರು. ಭಕ್ತರಿಗೆ ಆಶೀರ್ವಚನವನ್ನು ನೀಡಿ ಆಶೀರ್ವದಿಸಿದರು. ಸುತ್ತಮುತ್ತಲಿನ ನಾಡಿನ ಜನತೆಗೆ ಲಿಂಗೈಕ್ಯ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯರು ಆಚಾರ ವಿಚಾರ ಸಂಸ್ಕೃತಿ ಸರಳತೆ ಭಕ್ತಿಯ ಬಾಂಧವ್ಯತೆಯ ಮೂಲಕ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಸರಳ ಸಜ್ಜನಿಕೆಯ ಶ್ರೀಗಳಾಗಿದ್ದರು ಎಂದು ರಂಭಾಪುರಿ ಶ್ರೀಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪ್ರತಿ ವರ್ಷವೂ ಚಳಗೇರಿಯ ಶ್ರೀಮಠವು ಈಗಿರುವಂತಹ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಶ್ರೀಗಳು ಧರ್ಮ ಮತ್ತು ಸಂಸ್ಕೃತಿಯನ್ನು ಬೆಳೆಸುತ್ತಾ ಮಠವನ್ನು ಅಭಿವೃದ್ಧಿಪಡಿಸುತ್ತಿರುವುದು ಸಂತೋಷದ ಸಂಗತಿ ಎಂದು ಹೇಳಿದರು. ಇದೇ ವೇಳೆ ಡಾಕ್ಟರ್ SV ಪಾಟೀಲ್ ರಚಿಸಿರುವಂತಹ ಶಿವಾಚಾರ್ಯರ ಶಿಖರ ಕೃತಿಗಳನ್ನು ರಂಭಾಪುರಿ ಶ್ರೀಗಳು ಬಿಡುಗಡೆಗೊಳಿಸಿದರು. ನೇತೃತ್ವ ವಹಿಸಿದ್ದಂತಹ ಶ್ರೀ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರು ಮಾತನಾಡಿ, ಸಮಾಜದ ಆದರ್ಶ ಮೌಲ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಉತ್ತಮ ಸಂಸ್ಕೃತಿಗಳನ್ನು ಒಳಗೊಂಡಂತೆ ವೀರಶೈವ ಧರ್ಮವಾಗಿದೆ. ವಿರೂಪಾಕ್ಷಲಿಂಗ ಶಿವಾಚಾರ್ಯ ಅವರ ಬಾಳು ಮತ್ತು ಬದುಕು ನಡೆ ನಮ್ಮೆಲ್ಲರಿಗೆ ಆದರ್ಶವಾಗಿದೆ ಎಂದು ಆಶೀರ್ವದಿಸಿದರು. ಯಡಿಯೂರು, ಎಮ್ಮಿಗನೂರು, ಬೆದವಟ್ಟಿ, ಹರಪನಹಳ್ಳಿ, ಗೆಜ್ಜೆಬಾವಿ, ಕಲಾದ್ಗಿ, ಮುಕ್ತಿ ಮಂದಿರ ಇನ್ನೂ 40ಕ್ಕೂ ಹೆಚ್ಚು ಶ್ರೀಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜು ಹಳ್ಳೂರು, ಬಣಿಜ್ಗ ಸಮಾಜದ ತಾಲೂಕು ಅಧ್ಯಕ್ಷ ವಿಶ್ವನಾಥ ಕನ್ನೂರು, ವೀರಯ್ಯ ಹಿರೇಮಠ, ದೊಡ್ಡಯ್ಯ ಗದ್ದಡಿಕಿ, ಸಂಗಯ್ಯ ವಸ್ತ್ರದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಂತೇಶ್ ಹಡಪದ್, ಉಪಾಧ್ಯಕ್ಷ ಶಾಂತವ್ವ ಜಾಲಿ, ವಿಜಯಕುಮಾರ್ ಹಿರೇಮಠ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು, ಶ್ರೀಮಠದ ದಾನಿಗಳು, ಭಕ್ತವೃಂದ, ಸಾವಿರಾರು ಮಹಿಳೆಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಗ್ರಾಮದಲ್ಲಿ ಕುಂಭವನ್ನು ಹೊತ್ತು ಲಿಂಗೈಕ್ಯ ಶ್ರೀಗಳ ಭಾವಚಿತ್ರ ಮೆರವಣಿಗೆ ಮಾಡಿ ಪಲ್ಲಕ್ಕಿ ಉತ್ಸವ ನೆರವೇರಿಸಿ ಬಾಜಾ ಭಜನೆಗಳ ಮೂಲಕ ಹಿರೇಮಠದ ಸನ್ನಿಧಾನವನ್ನು ಶ್ರೀಗಳ ಮೆರವಣಿಗೆ ತಲುಪಿತು. ಹಾಗೆ ಇದೇ ಸಂದರ್ಭದಲ್ಲಿ ಉತ್ತಮ ಸೇವೆ ಸಲ್ಲಿಸಿದಂತಹ ಗಣ್ಯಮಾನ್ಯರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು. ಮಲ್ಲಿಕಾರ್ಜುನ್ ದೋಟಿ, NKS TV4 ಕುಷ್ಟಗಿ. ಮಹಿಳೆಯ ಕೊರಳಿದ್ದ ಸರವನ್ನ ಕದ್ದು ಪರಾರಿಯಾಗುತ್ತಿದ್ದ ಸರಗಳ್ಳನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಗೂಸಾ ನೀಡಿದ ಘಟನೆ ಚಳ್ಳಕೆರೆ ನಗರದ ಮಧುಕರಿ ನಗರದಲ್ಲಿ ನಡೆದಿದೆ. ಮಹಿಳೆಯ ಕೊರಳಲ್ಲಿ ಇದ್ದಂತಹ ಸರವನ್ನು ಕದ್ದು ಪರಾರಿಯಾಗುತ್ತಿದ್ದ ಸರಗಳ್ಳನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಗೂಸಾ ನೀಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಹೌದು, ಇದು ಚಳ್ಳಕೆರೆ ನಗರದ ಮಧುಕರಿ ನಗರದಲ್ಲಿ ಬುಧವಾರ ಬೆಳಿಗ್ಗೆ 11 ಗಂಟೆ ಸುಮಾರಿನಲ್ಲಿ ಬೈಕ್ನಲ್ಲಿ ಬಂದಂತಹ ಇಬ್ಬರು ಮಧುಕರಿ ನಗರದ ತಿಪ್ಪಮ್ಮ ರಸ್ತೆಯಲ್ಲಿ ನಡೆದು ಹೋಗುವಾಗ ಕೊರಳಲ್ಲಿ ಇದ್ದಂತಹ ಚಿನ್ನದ ಸರವನ್ನು ಎಗರಿಸಿ ಪರಾರಿಯಾಗುವಾಗ ಸ್ಥಳೀಯರು ಪ್ರಾಣದ ಹಂಗನ್ನು ತೊರೆದು ಕಳ್ಳನನ್ನು ಹಿಡಿದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದ ಏಟನ್ನು ನೀಡಿದ್ದಾರೆ. ಮತ್ತೊಬ್ಬ ಕಳ್ಳ ಪರಾರಿಯಾಗಿದ್ದಾನೆ. ನಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಕಳ್ಳನಿಗೆ ಮಹಿಳೆಯರು ಸೇರಿದಂತೆ ಧರ್ಮದ ಏಟು ನೀಡುತ್ತಿರುವಂತಹ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಸೀಮಾಂಧ್ರ ಕಲ್ಯಾಣದುರ್ಗ ಸಂಪರ್ಕ ಕಲ್ಪಿಸುವ ರಸ್ತೆ ಹಳ್ಳ ಕೊರೆತಕ್ಕೆ ಸಿಲುಕಿ ಕಳೆದ 2 ದಿನಗಳಿಂದ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ.
ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯ ಸೀಮಾಂಧ್ರ ಕಲ್ಯಾಣದುರ್ಗ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಹಳ್ಳ ಕೊರೆತಕ್ಕೆ ಸಿಲುಕಿ ಕಳೆದ 2 ದಿನಗಳಿಂದ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಇದರಿಂದ ಸೀಮಾಂಧ್ರದ ನಾಗಪ್ಪನಹಳ್ಳಿ, ಸೀಗಲಹಳ್ಳಿ, ಕುಂದರ್ಪಿ, ಮಲಯನೂರು, ಕಲ್ಯಾಣದುರ್ಗ ಮಾರ್ಗದ ಕಡೆ ಸಂಚರಿಸುವಂತಹ ಜನ ಹಾಗೂ ವಾಹನ ಸಂಚಾರಕ್ಕೆ ತುಂಬಾನೇ ಅಡಚಣೆ ಉಂಟಾಗಿದೆ. ಕಳೆದ 3-4 ದಿನಗಳ ಹಿಂದೆ ಸುರಿದ ಮಳೆಗೆ ನಾನಾ ಕೆರೆಗಳು ಕೋಡಿಯಿಂದ ಬರುವಂತಹ ನೀರಿನ ಪ್ರಮಾಣ ಜಾಸ್ತಿಯಾಗಿರುವುದರಿಂದ ಹಳ್ಳದ ಒಂದು ಬದಿಯ ರಸ್ತೆ ಕುಸಿದಿದೆ. ಇದರಿಂದ ಈ ಮಾರ್ಗದ ಮೂಲಕ ರಾಜ್ಯದ ಬೆಂಗಳೂರು, ಪಾವಗಡ, ಚಳ್ಳಕೆರೆ, ಅಮರಾಪುರ, ಮಡಕಶಿರಾ, ತುಮಕೂರು ಮಾರ್ಗಕ್ಕೆ ತೆರಳುವ ಪ್ರಯಾಣಿಕರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಸಾಕಷ್ಟು ತೊಂದರೆ ಎದುರಾಗಿದೆ. ಮತ್ತೊಂದು ಕಡೆ ಕೆಲ ದ್ವಿಚಕ್ರ ವಾಹನ ಸವಾರರು ವಿಧಿ ಇಲ್ಲದೆ ಪ್ರಾಣದ ಹಂಗನ್ನು ತೊರೆದು ಮತ್ತೊಂದು ದಡವನ್ನು ಸೇರಿ ಊರ ಕಡೆ ಮರಳುತ್ತಿರುವುದನ್ನು ಕಾಣಬಹುದಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಕುಸಿದ ರಸ್ತೆಗೆ ಮಣ್ಣನ್ನು ಹಾಕಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿಲ್ಪ ಮಂಜುನಾಥ್, NKS TV4, ಪರಶುರಾಂಪುರ. ಚಿತ್ರದುರ್ಗ ನಗರದ ಕೆಎಸ್ಆರ್ಟಿಸಿ ಘಟಕದ ಆವರಣದಲ್ಲಿ ಕೆಎಸ್ಆರ್ಟಿಸಿ ನಿಗಮ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಮಹಾಕಾವ್ಯದಲ್ಲಿ ವಿಭಿನ್ನ ರೀತಿಯ ಸಾಕಷ್ಟು ಪಾತ್ರಗಳಿವೆ. ಅಂತಹ ಮಹಾನ್ ಪುರುಷರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ ಎಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ತಿಳಿಸಿದರು. ನಗರದ ಕೆಎಸ್ಆರ್ಟಿಸಿ ಘಟಕದ ಆವರಣದಲ್ಲಿ ಕೆಎಸ್ಆರ್ಟಿಸಿ ನಿಗಮದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಸಾರಿಗೆ ನಿಗಮ ಸಾಕಷ್ಟು ಸಂಕಷ್ಟದಲ್ಲಿದೆ. ಜೊತೆಗೆ ಡೀಸೆಲ್ ದರವೂ ಸಹ ಜಾಸ್ತಿಯಾಗಿದೆ. ಆದರೂ ಸಹ ಪ್ರಯಾಣಿಕರ ಹಿತದೃಷ್ಟಿಯಿಂದ ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡುವುದಿಲ್ಲ. ನಮ್ಮ 4 ನಿಗಮದಿಂದ 1,30,000 ನೌಕರರಿದ್ದಾರೆ. ಅವರ ಹಿತ ಕಾಪಾಡುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ದೇಶದಲ್ಲಿಯೇ ಅತ್ಯುತ್ತಮವಾದಂತಹ ಸಾರಿಗೆ ನಿಗಮ ಅಂದರೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 600 ಬಸ್, 50 ಸ್ಲೀಪರ್, 50 ಓಲ್ವೋ ಬಸ್ ಖರೀದಿಸುವುದಕ್ಕೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಸಾರಿಗೆ ನೌಕರರ ಭದ್ರತೆ ಹಿತದೃಷ್ಟಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ₹1 ಹಣ ಕಟ್ಟಿಸಿಕೊಳ್ಳದೆ ವಿಮಾ ಸೌಲಭ್ಯ ನೀಡಲಾಗುತ್ತಿದೆ. ಇದರಲ್ಲಿ ನೌಕರರು ಅಪಘಾತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ₹50 ಲಕ್ಷ ಹಾಗೂ ಅಪಘಾತದಲ್ಲಿ ದೇಹದ ಅಂಗಾಂಗಗಳನ್ನು ಕಳೆದುಕೊಂಡರೆ ₹20 ಲಕ್ಷ, ಸಣ್ಣ ಪುಟ್ಟ ಗಾಯಗಳಾದರೆ ₹10 ಲಕ್ಷ ವಿಮಾ ಸೌಲಭ್ಯ ಪಡೆಯಬಹುದಾಗಿದೆ ಎಂದರು. ಹಲವಾರು ವಿಮಾ ಕಂಪನಿಗಳು ಸರ್ಕಾರದ ಮುಂದೆ ಬಂದು ಸಾರಿಗೆ ನೌಕರರ ಹಿತದೃಷ್ಟಿಗಾಗಿ ₹54 ವಿಮೆಯನ್ನು ತಿಂಗಳಿಗೆ ನೀಡಿದರೆ ಸಾರಿಗೆ ನೌಕರರಿಗೆ ಅಪಘಾತವಾದಾಗ ₹50 ಲಕ್ಷ, ದೇಹದ ಅಂಗಾಂಗಗಳನ್ನು ಕಳೆದುಕೊಂಡರೆ ₹20 ಲಕ್ಷ, ಸಣ್ಣ ಪುಟ್ಟ ಗಾಯಗಳಾದರೆ ₹10 ಲಕ್ಷ ನೀಡುವುದಕ್ಕೆ ಇನ್ನೊಂದು ವಾರದಲ್ಲಿ ವಿಮಾ ಕಂಪನಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಾರಿಗೆ ನೌಕರರ ಅಪಘಾತಕ್ಕೆ ಒಳಗಾದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ₹1 ಕೋಟಿ ವಿಮಾ ಹಣ ಬರುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಸಾರಿಗೆ ಸಂಸ್ಥೆಯ ಡ್ರೈವರ್ ಹಾಗೂ ಕಂಡಕ್ಟರ್ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಯಾಕೆಂದರೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ಅವರ ಮೇಲಿದೆ. ಸಾರಿಗೆ ನಿಗಮದಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲಾಗಿದೆ ಎಂದು ತಿಳಿಸಿದರು. ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯಿಂದ ನಿಗಮಕ್ಕೆ 5 ರಿಂದ 6 ಸಾವಿರ ಕೋಟಿ ರೂಪಾಯಿ ಆದಾಯ ಬರಲಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆಯಿಂದ ಸಾರಿಗೆ ನಿಗಮಕ್ಕೆ ಆದಾಯ ತರುವಂತಹ ಕೆಲಸ ಮಾಡಲಾಗುತ್ತದೆ. ಇದರ ಜೊತೆಗೆ ಪ್ರತಿ ತಿಂಗಳು 1ನೇ ತಾರೀಕಿನಂದು ನಿಮ್ಮ ಖಾತೆಗೆ ಸಂಬಳ ಹಾಕುವುದಕ್ಕೂ ಸಹ ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಸಾರಿಗೆ ಸಂಸ್ಥೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಮಾಡಲು ಹಲವಾರು ಯೋಜನೆಗಳನ್ನು ಕೈಗೊಳ್ಳುತ್ತೇವೆ ಎಂದು ಅವರು ತಿಳಿಸಿದರು. ಸುರೇಶ್ ಬೆಳಗೆರೆ, NKS TV4, ಚಿತ್ರದುರ್ಗ. ನಮ್ಮ ಎಂಪ್ಲಾಯೀಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು, ನಮ್ಮ ಎಂಪ್ಲಾಯೀಸ್ಗೆ ₹1 ಪ್ರೀಮಿಯಂ ಇದೆ. ₹50 ಲಕ್ಷ ನಿಮ್ಮ ಯಾರಾದರೂ ಅಪಘಾತದಲ್ಲಿ ಸತ್ರ ₹50 ಲಕ್ಷ ಕೊಡ್ತಕ್ಕಂಥದ್ದು. ಏನಾದರೂ ಅನಾಹುತವಾಗಿ ಅವರ ದೇಹಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ₹20 ಲಕ್ಷ ಕೊಡ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಾಯಗಳಾದರೆ ₹10 ಲಕ್ಷ ಕೊಡ್ತಕ್ಕಂಥ ಅತ್ಯುತ್ತಮವಾದಂಥ ಯೋಜನೆ ನಿನ್ನೆ ಮುಂದೆ ಮಾಡಿ ಬಂದಿದ್ದೀವಿ ನಾವು. ಇನ್ನು ₹50 ಲಕ್ಷ ಹಣ ನಮ್ಮ KSRTC ಎಂಪ್ಲಾಯೀಸ್ಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.
ಸಿಂಧನೂರು ನಗರದ ನೀರಾವರಿ ಇಲಾಖೆ ಕಚೇರಿ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವನಾಥ್ ಪಾಟೀಲ್ ಹರ್ವಾಪುರ ಹಾಗೂ ಉಮೇಶ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ನೀರಾವರಿ ಇಲಾಖೆಯ ಕಚೇರಿ ಆವರಣದಲ್ಲಿ ಗುರುವಾರ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವನಾಥ್ ಪಾಟೀಲ್ ಹರ್ವಾಪುರ್ ಹಾಗೂ ಉಮೇಶ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಬಸವರಾಜ್ ಮಾತನಾಡಿ, ವನಸಿರಿ ಫೌಂಡೇಶನ್ ಹಲವಾರು ವರ್ಷಗಳಿಂದ ರಾಜ್ಯಾದ್ಯಂತ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುತ್ತಾ ಬಂದಿದೆ. ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದೆ. ಕಲ್ಯಾಣ ಕರ್ನಾಟಕವನ್ನು ಹಸಿರೀಕರಣ ಮಾಡುವ ಕಾಯಕಲ್ಪವನ್ನು ಹೊಂದಿದೆ. ಇಂದು ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಜೊತೆಗೆ ಯಾವುದೇ ಶುಭ ಸಮಾರಂಭಗಳಲ್ಲಿ ಹಾಗೂ ಹುಟ್ಟುಹಬ್ಬದ ಕಾರ್ಯಕ್ರಮಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ. ಅದೇ ರೀತಿ ಇಂದು ಕೂಡ ವಿಶ್ವನಾಥ್ ಪಾಟೀಲ್ ಹರ್ವಾಪುರ್ ಹಾಗೂ ಉಮೇಶ್ ಗೌಡ ಅವರು ಸಸಿಗಳನ್ನು ನೆಟ್ಟು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಳ್ಳುತ್ತಿರುವುದು ತುಂಬಾ ಸಂತೋಷದಾಯಕ ವಿಷಯ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಪ್ರಕೃತಿಯಿಂದ ಕೊಡುಗೆಗಳನ್ನು ಪಡೆದುಕೊಂಡು ಜೀವನವನ್ನು ಸಾಗಿಸುತ್ತಾನೆ. ಆದರೆ ಪ್ರಕೃತಿಗಾಗಿ ಮನುಷ್ಯನ ಕೊಡುಗೆ ಶೂನ್ಯವಾಗಿದೆ. ಮನುಷ್ಯನ ಜೀವನಕ್ಕೆ ಪ್ರಕೃತಿಯ ಕೊಡುಗೆ ಅಪಾರವಾದದ್ದು. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು. ಈ ಕಾರಣದಿಂದಲೇ ವನಸಿರಿ ಫೌಂಡೇಶನ್ ಪ್ರಕೃತಿಯ ಕೊಡುಗೆಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ಪ್ರಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇದಕ್ಕೆ ಜನರೂ ಕೂಡ ಸ್ಪಂದಿಸುವ ಕಾರ್ಯ ಮಾಡಬೇಕು ಎಂದರು. ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಇವರಿಗೆ ವನಸಿರಿ ಫೌಂಡೇಶನ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ 100 ಕಾಲ ಸುಖವಾಗಿ ಇರಲಿ, ಇನ್ನೂ ಹೆಚ್ಚಿನ ಪರಿಸರ ಕಾರ್ಯದಲ್ಲಿ ತೊಡಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವನಸಿರಿ ಗೌರವ ಅಧ್ಯಕ್ಷ ಶಂಕರಗೌಡ ಎಲೆ ಕೂಡ್ಲಿಗಿ, ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್, ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಬಸವರಾಜ್, ನಾಗರಾಜ್ ಗೌಡ ಸಿಂಗಾಪುರ್, ವಿಶ್ವನಾಥ್ ಪಾಟೀಲ್ ಹರ್ವಾಪುರ್, ಉಮೇಶ್ ಗೌಡ, ರಾಜ್ಯ ಕಾರ್ಯದರ್ಶಿ ಶರಣೇಗೌಡ ಹೆಡಗಿನಆಳ್, ವೆಂಕಟರೆಡ್ಡಿ, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಮತ್ತು ಪಾಟೀಲ್, ರಂಗರಾಜು, ವೀರಭದ್ರಸ್ವಾಮಿ ತಿಮ್ಮಾಪೂರು, ರಾಜು ಬಳಗಾನೂರು, ರಾಜು ಮಲ್ಲಾಪುರ್, ಹುಸೇನ್ ಬಾಷಾ ಇನ್ನಿತರರು ಉಪಸ್ಥಿತರಿದ್ದರು. ಮೆಹಬೂಬ್ ಮೋಮಿನ್ ಜೊತೆ ಕ್ಯಾಮರಾಮನ್ ವಿಜಯ್ ಕುಮಾರ್, NKS TV4 ತುರುವಿಹಾಳ್. SC/ST ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ಕುರಿತು ಚರ್ಚಿಸಲು ವಿಶ್ರಾಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಂಡೂರಿಗೆ ಅಕ್ಟೋಬರ್ 22ರಂದು ಆಗಮಿಸಲಿದ್ದಾರೆಂದು ವಾಲ್ಮೀಕಿ ಸಮಾಜದ ಮುಖಂಡ ಜಯಣ್ಣ ನವಲುಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. SC/ST ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಕುರಿತು ಮಾತನಾಡಲು ನಾಗಮೋಹನ್ ದಾಸ್ ವಿಶ್ರಾಂತ್ ನ್ಯಾಯಮೂರ್ತಿಗಳು ಸಂಡೂರಿಗೆ ಅಕ್ಟೋಬರ್ 22ರಿಂದ ಆಗಮಿಸಲಿದ್ದಾರೆ. ಭಾರತದ ಸಂವಿಧಾನ, ಸಾಮಾಜಿಕ ನ್ಯಾಯ ಮತ್ತು ಸಮುದಾಯಗಳ ಅಭಿವೃದ್ಧಿ ಕುರಿತು ಮಾತನಾಡಲಿದ್ದಾರೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡ ಜಯಣ್ಣ ನವಲೂಟಿ ಅವರು ತಿಳಿಸಿದರು. ವಾಲ್ಮೀಕಿ ಸಮಾಜದ ಅನೇಕ ಮುಖಂಡರುಗಳು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಕಾರ್ಯಕ್ರಮ ಬೆಳಿಗ್ಗೆ 10:30 ಆರಂಭವಾಗಲಿದ್ದು ಶಾಸಕರು, ಸ್ಥಳೀಯ ಸ್ವಾಮೀಜಿಗಳು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ JBT ಬಸವರಾಜ್, T ವಾಸಣ್ಣ, ಭೀಮಲಿಂಗಪ್ಪ, ನಾಗರಾಜ್ ಬಂಡ್ರಿ, ಮಲ್ಲಿಕಾರ್ಜುನ್ ಕಾಲಿಂಗೇರಿ, ವಸಂತ್ ಕುಮಾರ್, ತುಮಟಿ ನಾಗರಾಜ್, ಬೊಮ್ಮಯ್ಯ ವೇಸ್ಕೋ, ನಾಗರಾಜ್, ಶಾಮಿಯಾನ್ ಅಂಜಿನಪ್ಪ, ವಕೀಲರ ಸಂಘದ ಕುಮಾರಸ್ವಾಮಿ, ವಿಜಯ್ ಕುಮಾರ್, ಕೃಷ್ಣಪ್ಪ ಪರಶುರಾಮ್, ರಾಮ್ ನಾಯಕ್, ದಲಿತ ಸಂಘಟನೆ ಮುಖಂಡರಾದ ಐಹೊಳೆ ನಿಂಗಪ್ಪ, ಶಿವಲಿಂಗಪ್ಪ, RK ಹೆಗಡೆ, ಕಾಶಪ್ಪ, ಕವೆಲೇರು, ನಾಗರಾಜು ಸೇರಿದಂತೆ ವಿವಿಧ ಸಮಾಜಗಳ ಅನೇಕ ಮುಖಂಡರು ಭಾಗವಹಿಸಿದ್ದರು. ಇನ್ನು ಪತ್ರಿಕಾಗೋಷ್ಠಿ ನಡೆಸಿದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ವಿ ಅಂಬರೀಶ್ ಅವರು, ಜಯಣ್ಣ ಅವರು ವಾಲ್ಮೀಕಿ ಸಮಾಜದ ಮುಖಂಡರು ಎಂದು ಹೇಳಿಕೊಳ್ಳುವುದು ಸರಿಯಲ್ಲ. ಇಡೀ ವಾಲ್ಮೀಕಿ ಸಮಾಜದ ಬಂಧುಗಳು ಒಪ್ಪಿಕೊಂಡಿಲ್ಲ. ಈ ನಿರ್ಣಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಯಂ ಘೋಷಿತ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಬೆಂಬಲವಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ಸದರಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟವನ್ನು ತೋರಿಸಿ ಪ್ರತಿಭಟನೆ ನಡೆಸುವುದಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. PV ಕಾವ್ಯ, NKS TV4 ಸಂಡೂರು. ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ HN ನಾಗಮೋಹನ್ ದಾಸರ ವರದಿಯ ಆಧಾರದ ಮೇಲೆ SC ಮತ್ತು ST ಜನಾಂಗಕ್ಕೆ ಅವರು ಸಲ್ಲಿಸಿರ್ತಕ್ಕಂಥ ವಸ್ತುನಿಷ್ಠೆ ಮತ್ತು ಸಂವಿಧಾನಬದ್ಧವಾದ ವರದಿಯನ್ನು ಸಲ್ಲಿಸಿರೋದಕ್ಕೆ ನಮಗೆ ಒಂದು ಹಂತದಲ್ಲಿ ಈಗ ಜಯ ಸಿಕ್ಕಿದೆ. ಇನ್ನು ಮುಂದಿನ ಸಹ ಕಾನೂನು ತೊಡಕುಗಳು ಏನಿದಾವೋ ಅವನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಮಗೆ ಮೀಸಲಾತಿ ಸಿಗತಕ್ಕಂಥ ಭರವಸೆನೂ ಇದೆ. ನ್ಯಾಯಾಧೀಶರು ಅವರು ಇವತ್ತು ಈ
ಈ ಒಂದು ಸರ್ಕಾರಗಳು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಮತ್ತು ಸಂವಿಧಾನನ ಅರ್ಥ ಮಾಡಿಕೊಂಡು ಸಂವಿಧಾನನೇ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ಇದನ್ನು ತಿಳಿಸ್ಲಿಕ್ಕೆ ನಾಗಮೋಹನ್ ದಾಸ್ ಸಾಹೇಬರು ಬರ್ತಾ ಇದ್ದಾರೆ. ಯಾಕಂದರೆ ಜನಗಳಿಗೆ ಬೂದಿ ಹರಿಸ್ತಕ್ಕಂಥ ಕೆಲಸ ಪಾರ್ಟಿ ಇವತ್ತಿನ ಸರ್ಕಾರ ನಡೆಸ್ತದೆ ಮಾಡ್ತಾ ಇದೆ. ಅದನ್ನು ಎಚ್ಚರಗೊಳಿಸಲಿಕ್ಕೋಸ್ಕರ ಜನಜಾಗೃತಿಗೋಸ್ಕರ ನಮಗೆ ಮನವರಿಕೆಗೋಸ್ಕರನೇ ಬರ್ತಾ ಇದ್ದಾರೆ ಸರ್. ಕೊಪ್ಪಳ ಜಿಲ್ಲಾಡಳಿತ ಭವನ ಕಚೇರಿಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ರಂಗೋಲಿ ಬಿಡಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸಹಯೋಗದೊಂದಿಗೆ ಸಿಬ್ಬಂದಿಗಳು ವಿಶೇಷ ಸಮವಸ್ತ್ರ ತೊಟ್ಟು ಹಬ್ಬದ ಸಂಭ್ರಮದಲ್ಲಿದ್ದರು. ಕೊಪ್ಪಳ ನಗರದ ಜಿಲ್ಲಾಡಳಿತ ಭವನ ಕಚೇರಿಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ರಂಗೋಲಿ ಬಿಡಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇವರುಗಳ ಸಹಯೋಗದೊಂದಿಗೆ ಸಿಬ್ಬಂದಿಗಳು ವಿಶೇಷ ಸಮವಸ್ತ್ರವನ್ನು ತೊಟ್ಟು ಹಬ್ಬದ ಸಂಭ್ರಮದಲ್ಲಿ ಇದ್ದರು. ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಕಾವ್ಯರಾಣಿ ಹಾಗೂ ಸಿಬ್ಬಂದಿಗಳು ಜಿಲ್ಲಾಡಳಿತ ಭವನ ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿ ದೀಪಾವಳಿಯು ಪ್ರತಿಯೊಬ್ಬರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತರುವಂತಾಗಲಿ ಎಂದು ತಿಳಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸುಂದ್ರೇಶ್ ಬಾಬು, ಜಿಲ್ಲಾ ಪಂಚಾಯಿತಿ ಸಿಇಒ ಫೌಜಿಯಾ ತರುಣಂ, ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಬಿ ಖಡಿ, ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಕಾವ್ಯರಾಣಿ ಮೊದಲಾದವರು ಪಾಲ್ಗೊಂಡಿದ್ದರು. ರವಿಚಂದ್ರ ಪಿ ಪಡಿಗೇರ್, NKS TV4 ಕೊಪ್ಪಳ. ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಡಳಿತ ಮತ್ತು ನಗರಾಭಿವೃದ್ಧಿ ಕೋಶ ಒಂದು ಸಂಯುಕ್ತಾಶ್ರಯದಲ್ಲಿ ಒಂದು ದೀಪಾವಳಿಯ ಈ ಒಂದು ವರ್ಷದ 2022ರ ಒಂದು ದೀಪಾವಳಿಯ ಒಂದು ಆಚರಣೆ ಮಾಡೋಣ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಯೋಜನಾ ನಿರ್ದೇಶಕರ ನಿರ್ದೇಶನದಂತೆ ಇವತ್ತು ನಾವು ಒಂದು ಹೊಸ ಹುಮ್ಮಸ್ಸಿನಲ್ಲಿ ಸಾಮಾನ್ಯ ಎಲ್ಲರೂ ದೀಪಾವಳಿ ಆಚರಣೆ ಮಾಡ್ತಾರೆ. ಈ ವರ್ಷದ ದೀಪಾವಳಿ ಒಂದು ಹೊಸತನದ ಮುಖಾಂತರ ಒಂದು ಹೊಸ ರೀತಿಯಿಂದ ಆಚರಣೆ ಮಾಡೋಣ ಅಂತೇಳಿ ಇವತ್ತೊಂದು ದಿವಸ ನಾವು ದೀಪಾವಳಿ ಆಚರಣೆ ಮಾಡಿದ್ವಿ. ದೀಪ ಹಚ್ಚೋದು, ದೀಪ ಹಚ್ಚೋದ್ರ ಜೊತೆ ಮತ್ತು ಎಲ್ಲ ಒಂದು ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಒಂದು ದೀಪಾವಳಿ ಆಚರಣೆ ಮಾಡಿದ್ದೀವಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.